ಎಲ್ಲೋಗ್ಬಿಟ್ರು ಒಬ್ಬರು ಕಾಣಿಸ್ತಾನೆ ಇಲ್ಲ. ಎಲ್ಲ ಹುಡುಗ್ರ ಎಲ್ಲೋದ್ರ ನೀವು? ಅಣ್ಣ, ಪಟಾಶಣ್ಣ. ಆಗಲ್ಲ ಉಮೇಶ, ಏನು ಎಲ್ಲಿ ಬಂದ್ಬಿಟ್ಟಿದ್ಯಾ? ಇವತ್ತು ಹೋಟ್ಲು ತೆಗ್ದಿಲ್ವೇ? ಭಾನುವಾರ ಅಂತ ರಜೆ ಮಾಡಿದ್ಯಾ? ಅವಾಗ್ಲಿಂದ ಏನೋ ಹುಡುಕ್ತಿದ್ಯಾ, ಹುಡುಕಾಡ್ತಿದ್ಯಾ ಅವಾಗ್ಲಿಂದ ಏನು? ಸುಮ್ಮನೆ ರಜೆ ರಂಗಜ್ಜ, ನೀನು ನೋಡಿ ತಮಾಷೆ ಮಾಡ್ತೀನಿ ನೋಡು. ಏನೋ ಭಾನುವಾರ ಅಂತ ಒಂದು ದಿವಸ ರಜೆ ಮಾಡಿದ್ನಪ್ಪ ಅತ್ಲಾಗೆ. ದಿನ ರಜೆ ಮಾಡೋಕ್ಕಾಗುತ್ತೆ? ಹಂಗೆ ರಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇ ಅಷ್ಟೇ. ಇವತ್ತೊಂದು ದಿವಸ ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಭಾನುವಾರ ಅಂತ ರಜೆ ಮಾಡಿದ್ದೀನಿ ಅಷ್ಟೇ. ಹಿಂಗೆ ಬಂದಪ್ಪ ಅತ್ಲಾಗೆ. ಊರಾಗ ಯಾರು ಕಾಣಿಸ್ತಾನಲ್ಲ, ಎತ್ತಬಿಟ್ರಿ ಇವತ್ತು ಬಡ್ಕೊಂಡ್ರು. ನಿನಗೆ ಹೇಳಿಲ್ವೇ ನೀನು ಹುಡುಗರು ಯಾರು ಇವತ್ತು? ಯಾವ ನೋಡ್ರೆ ನೀನು ನೋಡ್ಲಿದಾಗ ಟೀ ಕುಡಿಯಕ್ಕೆ ಬರೋರು ಇವತ್ತು ನಿನ್ನೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಹಂಗಿದ್ರೆ. ಅಗಳಜ, ನನ್ನೇ ಬಿಟ್ಟೋದ್ರು ಅಂತೀಯ? ಹಂಗಾರೆ ಊರವರು ಎಲ್ಲ ಏನು ಫಂಕ್ಷನ್ಗೆ ಏನಾರು ಹೋಗ್ಬಿಟ್ಟಿದ್ರೆ ಇವತ್ತು? ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟಿದ್ರೆ. ಯಾವಾಗಲೂ ನಾನು ಕರ್ಕೊಂಡೋಗೋರು ಇವತ್ತು ನನ್ನೇ ಬಿಟ್ಟು ಹೋಗ್ಬಿಟ್ಟಿದ್ರೆ. ಎಲ್ಗೋದ್ರೆ ಅವರೆಲ್ಲ ಹುಡುಗರು? ಇನ್ನೊಂದು ವಾರ ಐತೆ ಗಣಪತಿ ಹಬ್ಬಕ್ಕೆ. ಬರೋ ಶುಕ್ರವಾರ ಶನಿವಾರ ಗೌರಿ ಗಣೇಶನ ಹಬ್ಬ ಐತೆ. ಅದಕ್ಕೆ ಕಾಡ್ಗೆ ಹೋಗಿದ್ದಾರೆ. ಕಂಬಗಳು ಕಟ್ಕೊಂಬರ್ತೀವಿ, ನೀಲಗಿರಿ ಕಂಬಗಳು ನೆಡಕ್ಕೆ ಅಂತ ಹೇಳ್ಬಿಟ್ಟು ಕಾಡ್ಗೆ ಹೋಗಿದ್ದಾರೆ. ಎಂತ ಎಡವಟ್ಟು ಮಾಡ್ಬಿಟ್ರ ಜೋ. ನಾನು ಅತ್ಲಾಗ ಹೋಗ್ತಿದ್ದೆ ಅತ್ಲಾಗೆ. ಯಾವ ಜಾಗಕ್ಕೆ ಅಂತ ಹೋಗಿದಾರೋ ಏನೋ. ಇಲ್ಲಾಂದರೆ ನಾನು ಹಿಂದ್ಗುಂಟೆಲ್ಲ ಹೋಗಿ ಒಂದು 10-15 ಪೋಸ್ಟ್ ಒತ್ಕೊಂಡು ಬಂದ್ಬಿಡ್ತಿದ್ದೆ ಅತ್ಲಾಗೆ. ನೋಡು ಎತ್ಲಾಗೆ ಅಂತ ಹುಡ್ಕೊಂಡು ನೋಡಿ ಇವಾಗ. ಹೂನಪ್ಪ, ನೀನಾಗಿದ್ರೆ ಹೋಗ್ತಿದ್ದೆ ಪೋಸ್ಟ್ ಗಿಲ್ಸು ಒತ್ಕೊಂಡು ಬರ್ತಿದ್ದೆ. ವಯಸ್ಸಾದವನು ನನ್ನ ಅಂತೇಳು. ಅಜೋ ನೀನು ಬರಬೇಡ, ನೀನು ಇಲ್ಲೇ ಪೆಂಡಲ್ ತೆಗೀರು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಬಿಟ್ಟು ನೋಡಪ್ಪ. ಹೋಗ್ಲಿ ಬಿಡತ್ಲಾಗೆ, ಅವರು ಪೋಲ್ಸ್ ಹೊತ್ಕೊಂಡು ಬಂದಮೇಲೆ ಕೆಲಸ ಶುರು ಮಾಡೋಣ ಅಂತಲಾಗೆ. ಪೆಂಡಲ್ ತೆಗೆ ಅಚ್ಕಾಟ ಕೂತ್ಕೊಳ್ಳೋಣ. ಬಾ ಬಾ, ಹೆಂಗಿದ್ರು ಅಲ್ಲಿ ಕಸ ಗಿಸ ಹೊಡೆದದ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಬಂದರೆ 3 ಕಂಬ ನೆಟ್ಟವ್ರೆ. ಇನ್ನೇನು ಚಪ್ರಕ್ಕೆ ಕಂಬಗಳು ಗುಂಡಿ ಹೊಡೆದು ಅಷ್ಟೇ ಕೆಲಸ ಇರೋದು. ಎಲ್ಲಿಗೆ ಏನು ಅಂತ ನೋಡ್ಬೇಕಲ್ಲಪ್ಪ. ಅವರೆಲ್ಲ ಬಂದ್ಮೇಲೆ ಬೇಕಾದ್ರೆ ಗುಂಡಿ ಹೊಡೆನ. ಮತ್ತು ಆಮೇಲೆ ಅಲ್ಲಿ ಹಾಕೊಡ್ದೆ ಇಲ್ಲಿ ಹಾಕೊಡ್ದೆ ಗುಂಡಿನ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರುಸು ಮುರುಸು ಆಗೋದು ಬೇಡ. ಅಜವ್ ಅಜವ್, ಈ ವಜ್ಜ ನೋಡಿಲಿ ರಂಗಜವ್, ತಿರ್ಗತ್ಲಾಗೆ. ಅಜವ್ ರಂಗಜ, ಅವಮ್ಮ ಆದ್ಮೇಲೆ ಅಮ್ಮ ಬಂದೈತೆ. ಅವಲ್ಲಿಂದ ಕೂಕಂದೈತೆ. ನೀನು ನನ್ನ ಕಡೆಗೆ ತಿರ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಏನು ಕೇಳ ಮುಂದು ಎಲ್ಲ ನನಗೆ ಕೇಳಿಸ್ತಾ ಇಲ್ವಲ್ಲ ಕಣ. ಏನಮ್ಮ ಆದ್ಮೇಲಮ್ಮ, ಏನು ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನಮ್ಮ ಕಾಯ್ತಮ್ಮ? ಗಣೇಶನ ಕೂರಿಸ್ತೀರಿ ಈ ವರ್ಷ ನೀವು? ಯಾತು ಕೆಲಸ ಕಾರ್ಯ ಇಲ್ಲ, ಸುದ್ದಿ ಪದಿ ಇಲ್ಲ, ಗಣೇಶನ ಕಲೆಕ್ಷನ್ ಕೇಳಕ್ಕೆ ಅಂತ ಬರಲಿಲ್ಲ ನೀವು ಅತ್ಲಾಗೆ. ಅದಕ್ಕೆ ಬಂದ ನಾನು ಅತ್ಲಾಗೆ ಪೆಂಡಲ್ ತಕ್ಕೆ ಕೆಲಸ ಮಾಡ್ತಾವ್ರ ಏನೋ ಅಂತ ಹೇಳ್ಬಿಟ್ಟು. ಕಣಮ್ಮ, ಏನೋ ಹುಡುಗರು ಅತ್ಲಾಗೆ ಈ ವರ್ಷನೂ ಮಾಡೋಣ ಅಂತೇಳಿ ಮನ್ಸು ಮಾಡ್ಕೊಂಡವ್ರೆ. ಎಲ್ಲ ಕಾಡ್ ಕಡೆಗೆ ಹೋಗವ್ರೆ. ನೀಲಗಿರಿ ಕಂಬಗಳು ನೆಡಕ್ಕೆ ಬೇಕಲ್ಲ, ತರಕ್ಕೆ ಹೋಗವ್ರೆ. ಗಿಲೆಕ್ಷನ್ಗೆ ಇನ್ನೂ ಹೋಗಿಲ್ಲ. ಈ ವಾರದಿಂದ ಹೋಗ್ತಾರೆ ಅತ್ಲಾಗೆ. ಕೈಲಾದಷ್ಟು ದುಡ್ಡಾದರೆ ಜಾಸ್ತಿ ಸಹ ಕೂರಿಸೋದು. ದುಡ್ಡಾಗಲಿಲ್ಲ ಅಂತಂದರೆ 3-4 ದಿನಕ್ಕೆ ಕೂರಿಸಿ ಅತ್ಲಾಗೆ ಬಿಟ್ಬಿಡೋದು ಕಣಮ್ಮ ಅತ್ಲಾಗೆ. ನೋಡು, ಯಾರನ್ನ ಒಂದು ಗಣೇಶನ ಕೂರಿಸ್ತೀರೋ ಇಲ್ವ ಅಂತ ಯಾರು ಕೇಳೋರಿಲ್ಲ ಅತ್ಲಾಗೆ. ನೀನೇನೋ ಬಂದಲ್ಲ ಅತ್ಲಾಗೆ. ನಮ್ಮ ಗಣೇಶನಿಗೆ ಕಲೆಕ್ಷನ್ ಮೊದಲಾಗಲ್ಲ, ಗಣೇಶ ಕುಂತ ಮೇಲೆ ಜೋರಾಗಿ ಕಲೆಕ್ಷನ್ ಆಗೋದು. ಅದು ಸರಿ ಕಣಜ, ನಮ್ಮ ಗಣಪತಿ ಕಲೆಕ್ಷನ್ ಯಾವಾಗಲೂ ಗಣೇಶ ಪೀಠ ಮೇಲೆ ಕುಂತ ಮೇಲೆ ಜೋರ ಕಲೆಕ್ಷನ್ ಆಗೋದು. ಅಲ್ಲಿವರೆಗೂ ಆಗಲ್ಲ. ಈ ವರ್ಷ ನಾನು 500 ರೂಪಾಯಿ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಗಣೇಶ ಕುಂತ ಮೇಲೆ 500 ರೂಪಾಯಿ ಕೊಡ್ತೀನಿ ಕಣಜ. ರಂಗಜ. ಹೌದೇನಮ್ಮ, ಆಯ್ತಮ್ಮ. ನೀನು ಗಣೇಶ ಕುಂತ ಮೇಲೆ ಕೊಡು, ಪೂರಕ್ಕಿಂತ ಮುಂಚೆನ ಕೊಡು. ಅದಕ್ಕೇನಂತಮ್ಮ, ಯಾವಾಗ ಬರುತ್ತೋ ಅವಾಗ ಕೊಡು. ಒಂದು ಪೂಜೆ ಮಾಡಿಸ್ಬಿಡಂಗೆ. ಸರ್ ಕಣ, ಆಯ್ತು ರಂಗಜ್ಜ, ಒಂದು ದಿವಸ ಪೂಜೆ ಮಾಡ್ತೀನಿ ಕಣ ಹೇಳು. ಏನಜ್ಜ ಎಲ್ಲ ಗುಂಪು ಕಟ್ಕೊಂಡು ಸೇರ್ಕೊಂಡು ಮಾತಾಡ್ತಿದ್ರೆ ಅತ್ಲಾಗೆ? ಆಗಲೇ ಸುಶೀಲ ಮನೆ. ಕಣಮ್ಮ, ನೀವು ಬಂದಿದ್ದು ಒಳ್ಳೇದು ಅತ್ಲಾಗೆ. ಹೆಣ್ಮಕ್ಳೆಲ್ಲ ಸೇರ್ಕೊಂಡಿದ್ದು ಅತ್ಲಾಗ ಒಳ್ಳೇದಾಯ್ತು. ಈ ವರ್ಷನೂ ಗಣಪತಿ ಹಬ್ಬನ ಒಂದು ಮಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಹುಡುಗರೆಲ್ಲ. ಎಲ್ಲ ಕಾಡಿಗೆ ಹೋಗಿದ್ದಾವೆ. ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಂಚೂರು ಧನ ಸಹಾಯ ಮಾಡಮ್ಮ. ಕಣಜ, ನಾವೇನು ಅಂದ್ಕೊಂಡಿದ್ವಿ ಅದು ಈಡೇರೈತೆ. ಹಾಗಾಗಿ 1,000 ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಗೌರಿ ಗಣೇಶ ಶುಕ್ರವಾರ ಶನಿವಾರ ಹಬ್ಬ ಅಲ್ಲಿರೋದು. ಸೋಮವಾರ ದಿವಸ ಸಂಜೆ 1 ಹೊತ್ತು ಪೂಜೆ ಇಟ್ಕೊಂಡ್ಬಿಡ್ತೀವಿ. ಸರ್ ಕಣಮ್ಮ, ಆಯ್ತು ಹಂಗಿದ್ರೆ ಅತ್ಲಾಗೆ ಒಂದು ಬುಕ್ಕು ಪೆನ್ನು ತಗೊಂಡತ್ಲಾಗೆ ನಿಮ್ಮಿಬ್ಬರದ್ದು ಪೂಜೆದು ಹೆಸರು ಬರ್ಕೊಂಡ್ಬಿಡ್ತೀವಿ ಅತ್ಲಾಗೆ. ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು ಆಮೇಲೆ ಮರ್ತೋದಿರ. ಇದೇನ ಉಮೇಶ್ ಅಣ್ಣ ಹಿಂಗಂತೀಯ? ನಾವೊಂದ್ಸರಿ ಮಾತು ಕೊಟ್ಟರೆ ಅದು ಈಡೇರಿಸೋ ತನಕ ನಾವು ನಿದ್ದೆನೂ ಕೂಡ ಮಾಡಲ್ಲ. ಪೂಜೆ ಮಾಡಿಸ್ತೀವಿ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ, ಕೊಡ್ತೀವಿ, ಪೂಜೆ ಮಾಡಿಸ್ತೀವಿ. ಯಾವುದ್ರಲ್ಲೇನು ಮರ್ತೋಗಲ್ಲ ನಾವು, ಸುಮ್ಮನಿರು. ಅಲ್ಲ, ನಾವೇನು ಮರ್ತೋಗಲ್ಲ. ನಾವು ಬುಕ್ಕು ಪೆನ್ ತಂದು ಎಂಟ್ರಿ ಮಾಡ್ಕೊಂಡಿರ್ತೀವಿ. ನೀವು ಅವತ್ತಿನ ದಿವಸ ಪೂಜೆ ಮಾಡೋ ದಿವಸ ಊರ್ಗಿರಿಗೆ ಹೋಗ್ಬಿಟ್ಟಿರ. ಆಮೇಲೆ ಕಷ್ಟ ಆಗುತ್ತೆ ನೋಡು. ಆಮೇಲೆ ಹೇಳ್ಬಿಟ್ಟು ಮಾರನೇ ದಿವಸ ಮಾಡಿಸಿದ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಅವತ್ತೇ ಮಾಡಿಸಿದ್ರೆ ಚಂದ. ಈ ಸರಿ ನೀವೇ ದೀಪದ ಕಂಬಗಳು ಕೊಡ್ತೀರಾ? ಗಣೇಶನ ಹತ್ರ ಕಿಡಕ್ಕೆ ದೀಪದ ಕಂಬಗಳು ದೊಡ್ಡವು.
ಹೂನಮ್ಮ. ನಮ್ಮ ಪುಟ್ರಂಗ ಮನೆ ಕೊಡೋದು ದೇವ್ರ ಹತ್ರ ಆ ಕಡೆ ಒಂದು ಈ ಕಡೆ ಒಂದು ದೀಪಾವಳಿ ಕಂಬಗಳನ್ನ ನಮ್ಮ ಮನೆಯಿಂದನೇ ತಂದಿಡ್ತೀವಿ ಈ ಸರಿನವ. ಆಮೇಲೆ ಬೇರೆಯವರು ದೀಪಾವಳಿ ಕಂಬಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ಪುಟ್ರಂಗ ಜಿಕೆ ಬಿತ್ತು ಅಂತಂದ್ರೆ ದೊಡ್ಡ ಜಗಳ ಆಗ್ಬಿಡುತ್ತೆ. ನಿಜ ನಿಜ. ಯಾವಾಗಲೂ ಪ್ರತಿ ವರ್ಷ ಅವಜ್ಜಿನೇ ತಾನೆ ದೀಪಾವಳಿ ಕಂಬ ಆಮೇಲೆ ಗಣಪತಿ ಅಡಿಗೆ ಹಾಕಕ್ಕೆ ಒಂದಷ್ಟು ಅಕ್ಕಿ ಬೆಲ್ಲ ಎಲ್ಲ ಕೊಡೋದು ಅವಜ್ಜಿನೇ ತಂದೆ. ಈ ಸರಿ ಯಾರನ್ನ ಬೇರೆಯವ್ರು ಕೊಟ್ಟರೆ ಅವಜ್ಜಿಗೆ ಸಿಡ್ಬಾರ್ದಲ್ಲ, ಇನ್ನೇನು ಮಾತಾಗುತ್ತೆ. ನೋಡ್ರಮ್ಮ, ಇಬ್ಬರು ಹೆಂಗಿದ್ರು ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಹಂಗೆ ಇನ್ನೊಂದು ದೊಡ್ಡ ಮನ್ಸು ಮಾಡ್ಬಿಡತ್ಲಾಗೆ ಅಲ್ಮೇಲಮ್ಮ ಸುಶೀಲಮ್ಮ ನೀವಿಬ್ರು ತಲಾಕ್ ಒಂದೊಂದು ಪ್ಯಾಕೆಟು ಅಕ್ಕಿ ಪ್ಯಾಕೆಟ್ ಕೊಡಿಸ್ಬಿಟ್ರಮ್ಮ ಅತ್ಲಾಗೆ ಅನುಕೂಲ ಆಗುತ್ತೆ ನಮಗೂ. ನೋಡಿರಿ, ನಿಮ್ಮ ಇಷ್ಟ, ನಾವೇನು ಬಲವಂತ ಏನು ಮಾಡಲ್ಲ. ನಿಮಗೆ ಇಷ್ಟ ಇದ್ದರೆ ಒಂದೊಂದು ಪ್ಯಾಕೆಟು ತಲಾಕ್ ಒಂದೊಂದು ಕೊಡಿಸ್ಬಿಟ್ರೆ ಅತ್ಲಾಗೆ ಆಗಲಿ ಬಿಡಜ. ಒಂದೊಂದು ಪ್ಯಾಕೆಟ್ ಅಕ್ಕಿ ಪ್ಯಾಕೆಟ್ ತಾನೆ. ಆಗಲಿ, ದೇವರಿಗೆಲ್ಲ ಅನ್ನಕ್ಕೆ ಬರಲ್ಲ. ನಂದಂತೂ ಒಂದು ಅಕ್ಕಿ ಪ್ಯಾಕೆಟ್ ಕೊಡ್ತೀನಿ. ಅಯ್ಯ, ಸುಶೀಲಮ್ಮ ಕೊಡ್ತೀನಿ ಅಂದಮೇಲೆ ಇನ್ನು ನಾನು ಕೊಡ್ದಂಗೆ ಇರೋಕ್ಕಾಗುತ್ತೆ. ನಂದು ಒಂದು ಅಕ್ಕಿ ಪ್ಯಾಕೆಟು ಬರ್ಕೊಂಬಿಡೋಜ ಅತ್ಲಾಗೆ ರಂಗಜ್ಜ. ನಾನು ಒಂದು ಅಕ್ಕಿ ಪ್ಯಾಕೆಟು ಕೊಡಿಸ್ತೀನಿ. ಈ ಹುಡುಗರು ಈಗಲೇ ಬರ್ತಾರೋ ಒಂದು 3 ಗಂಟೆ ಮೇಲೆ ಬರ್ತಾರಪ್ಪ, ಗೊತ್ತೇ ಆಗ್ತಿಲ್ಲ ನಂಗಂತೂ. ಬೆಳಗ್ಗೆ 6 ಗಂಟೆಗೆ ಹೋದರು. ನೀರು ಕುಡಿದ್ರೋ ತಿಂಡಿ ತಿಂದ್ರೋ ಏನೋ ಗೊತ್ತಿಲ್ಲ ಅತ್ಲಾಗೆ. ಎಷ್ಟೊತ್ತಿಗೆ ಬರ್ತಾರೋ ಏನೋ. ಫೋನ್ ಮಾಡೋದಂತಂದರೆ ನೆಟ್ವರ್ಕ್ ಸಿಗಲ್ಲ ಕಾಡಲ್ಲಿ. ಮಳೆ ಬೇರೆ ಬಂದೈತೆ, ಹಳ್ಳ ದಿಬ್ಬ ಜಾಕಿ ಇರುತ್ತೆ, ಕಡ್ಕೊಂಡು ನಿಧಾನಕ್ಕೆ ಬರಲಿ ಬಿಡತ್ಲಾಗೆ. ಆದರೂ ಒಂದಿರುತ್ತಲ್ಲ ಮನಸ್ಸಿನಾಗೆ ಎಷ್ಟೊತ್ತಿಗೆ ಬರ್ತಾರೋ ಏನೋ ಎತ್ತ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಂದ್ಕೊಂಡೆ. ಅದು ಸರಿನೇ. ಇವಾಗ ಫೋನ್ ಮಾಡಕ್ಕೆ ಹೋಗ್ಬೇಡ. ಬಾರಾಗಿರ ಹೊತ್ಕೊಂಡು ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರ್ತಾರ. ಸಿಟ್ಗಿಡ್ ಬಂದಿರುತ್ತೆ. ಸರಿ ಕಣ್ ರಂಗಜ್ಜ, ನಾವಿನ್ ಬರ್ತೀವಿ. ನಾನು ಬರ್ತೀನಿ ಕಣಜ್ಜ, ರಂಗಜ್ಜ ಬರ್ತೀನಿ. ಎಲ್ಲ ಉಮೇಶ, ನನಗೆ ಯಾಕೆ ಹೊಟ್ಟೆ ಚುರುಗುಟ್ರು ಐತ್ಕಣ. ಊಟ ಮಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ಇಲ್ಲೇ ಎಲ್ಲೋಗ್ಬೇಡ ಆಯ್ತೆ. ನಂಗೂ ಹೊಟ್ಟೆ ಸೇರ್ಕಣಜು. ಇನ್ನೊಂದು ಅರ್ಧ ಗಂಟೆ ತಡಿ, ಅವ್ರು ಯಾರು ಬರ್ತಾರತ್ಲಾಗೆ ಅವ್ರದ್ದು ಬಿಟ್ಟು ನಾವು ಹೋಗೋಣ ಅತ್ಲಾಗೆ ಊಟಕ್ಕೆ. ಅತ್ಲಾಗೆ ಇನ್ನೇನು ಹೇಳೋದು ಅತ್ಲಾಗೆ, ಆ ಪುಟ್ಟಣ್ಣವ್ರು ಹೋಟ್ಲ್ ಐತಲ್ಲ ಅವ್ರಿಗೆ ಒಂದು ಹುಡುಗರಿಗೆ ಸೇರಿಸಿ ಒಂದು 10 ಚಿತ್ರಾನ್ನ ಒಂದು 10 ಮೆಣಸಿನ್ಕಾಯಿ ಹೇಳ್ಬಿಡ ಅತ್ಲಾಗೆ. ಇಲ್ಲೇ ತಂದುಬಿಡ್ಲಿ ಅವನು. ಎಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅತ್ಲಾಗೆ, ಮನೆಗೆ ಹೋಗೋದೇನು ಬೇಡ. ಸರಿ ಆಯಿತು, ಹಂಗೆ ಮಾಡೋಣ ಅತ್ಲಾಗೆ. ನಿಮ್ಮೂರಲ್ಲೂ ಗಣೇಶ ಹಬ್ಬಕ್ಕೆ ಇದೇ ರೀತಿ ಕೆಲಸ ಕಾರ್ಯ ಆರಂಭ ಮಾಡಿದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿರಿ. ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ.